ತೊಗೊಂಡ್ರು ಅವರು, ಅದಕ್ಕೆ ಅವ್ರ ಪರ ಮಾತಾಡಿರು ಅಂತೇಳಿ ಇವು ಯತ್ನಾಳ್ ಹೇಳಬೇಕಿದ್ದ ಮತ್ತು ತಾವು ಎಷ್ಟು ಪ್ರಾಮಾಣಿಕದಿದ್ರು ಅವರು ಉತ್ತರ ಕೊಡ್ಬೇಕಾಗ್ತದೆ. ಅದೇ ಕಾಲಕ್ಕೆ ವಿಜಯೇಂದ್ರ ಅವರು ಸಹಿತ ನಮ್ಮ ಕೆ ಸುಧಾಕರ್ ಅವ್ರಿಗೆ ಕೇಳಿದ್ದಾರೆ, ಯಾಕ್ರಪ್ಪ ಆ್ಯಕ್ಚುಲಿ ಆಯ್ಕೆ ಮಾಡೋ ಮುಂದೆ ಉಸ್ತುವಾರಿ ಅವರಿದ್ದರು, ಜೊತೆಗೆ ಅಲ್ಲೆಲ್ಲ ಹಿರಿಯ ಜನ ಇದ್ದರು, ಅವರೆಲ್ಲ ಮುಂದೆ ಆಯ್ಕೆ ನನ್ನಿಂದ ಏನೂ ಇಲ್ಲ, ಅದು ಜಿಲ್ಲೆ ಜನರು ಆಯ್ಕೆ ಮಾಡಿದ್ದಾರೆ, ಜಿಲ್ಲಾಧ್ಯಕ್ಷ ಅನ್ನೋದು ಮತ್ತೇನು ನೀವಿಂದ ಹೇಳಿಕೆ ಕೊಡಬಾರ್ದು ಅಂತೇಳಿ ಪಾಪ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಇವ್ರಿಗೆ ಸುಧಾಕರ್ ಅವ್ರಿಗೆ. ಹಿಂಗೆ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಇದು ನಿರಂತರ ನಡೆದಿದ್ರಿ, ನಡಗೋದು ಹೋಗೋದನ್ನು ಇನ್ನೇನು ಬದಲಾಗೋದಿಲ್ಲ ಇದು. ಅದಕ್ಕೆ ಇನ್ನೂ ಪೂರ್ಣ ಮಾಡಿದ್ರೆ ನಾಶ ಆಗೋದು ಪೂರ್ವದಲ್ಲ, ಎರಡರಲ್ಲಿ ಒಬ್ಬರನ್ನ ಇಟ್ಟುಕೊಂಡು ಬಿ ಜೆ ಪಿ ಇದ್ದಿದ್ದು ಮುಂದುವರೆದ್ರೆ ಭಾಳ ಉತ್ತಮ. ಇಲ್ಲ ಅಲ್ಲೆಲ್ಲ ಪಂಗಡ ಒಳಗೋದು ಹೋಗಿಬಿಡ್ತಾವೆ. ವಿಜಯೇಂದ್ರ ಮೇಲೆ ಅವ್ರ ನಂಬಿಕೆ ಇಲ್ಲ, ವಿಜಯೇಂದ್ರ ಇವ್ರ ಮೇಲೆ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲ ದುಸ್ಥಿತಿ ಇವತ್ತದ. ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇದ್ದಾಗ ಸಾಧ್ಯ ಅದ, ನಂಬಿಕೆ ಇಲ್ಲ ಅಂದ್ರೆ ಬದುಕೋದು ಕಷ್ಟ ಆಗ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಬಿ ಜೆ ಪಿ ಮರು ಚಿಂತನೆ ಅದು ಮಾಡಬೇಕಾಗಿದೆ, ಹೈಕಮಾಂಡ್ ಮಾಡಬೇಕಾಗ್ಯದ. ಇವರೇನಲ್ಲ, ಇವ್ರು ಬಂದ್ ಮಾಡೋದೇ ಇಲ್ಲ, ನಮ್ಮ ಗಾಡಿಯನ್ನು ಇರಿಸೋದಿಲ್ಲ ಇವ್ರು. ಹಿಂಗೆ ಸುಳ್ಳು ಎದ್ದುಕೊಳ್ಳೆ ಒಂದು 2 ದಿವಸ ಮೌನ ಆಗ್ತಾರೆ, ಮತ್ತು 3 ದಿವಸ ಆದ ಸುದ್ದಿಯಾಗಿ ಇರ್ತಾರೆ ಅವ್ರು. ಯಾಕಂದ್ರೆ ಅವ್ರ ತಲೆಯಾಗಿ ಏನು ಸೇರ್ಬಿಟ್ಟೈತೆ ಅಂದ್ರೆ ಇವರು ದುಷ್ಟರಪ್ಪ, ಇವ್ರನ್ನ ತೆಗೆದು ಹಾಕಬೇಕು ಅನ್ನುವಂಥ ಜಿದ್ದಿ ಬರ್ತದೆ. ವಿಜಯೇಂದ್ರ ಬಿಡೋಂಗಿಲ್ಲ ಅಂತ ಅವರಲ್ಲಿ ತಲೆಯಾಗಿದ್ರೆ ನಮ್ಮ ಯತ್ನಾಳವ್ರಲ್ಲ ಇಲ್ಲ ಅವ್ರನ್ನ ತೆಗೆದು ಹಾಕಲೇಬೇಕು ಅನ್ನೋದು ತಲೆ ಇಲ್ಲ. ಹೀಗಾಗಿ ಈ ಒಂದು ಎಕ್ಸ್ಟ್ರೀಮ್ ಎಂಡಿಗೆ ಬಂದಂತಹ ಬಿ ಜೆ ಪಿ ನಾಯಕರ ಜಗಳ ಇವತ್ತು ಕಾಂಗ್ರೆಸ್ಗೆ ದೊಡ್ಡ ಉಸಿರು ಕೊಟ್ಟಂಗಾಗ್ಯದ. ಯಾಕಂದರೆ ಅನೇಕ ತಪ್ಪುಗಳು ಕಾಂಗ್ರೆಸ್ಗರು ಮಾಡ್ತಾ ಇದ್ದಾರೆ, ಅದು ಕೇಳೋರು ಯಾರು ಈಗ ಇನ್ನೇನಿದ್ರು ನ್ಯಾಯ ಮೂಲಕ ಮತ್ತೆ ಮೂಲಕ ಕಾಂಗ್ರೆಸ್ ಗೌರ್ಮೆಂಟ್ ಬಿಡಬೇಕು, ಅಥವಾ ನಮ್ಮ ಆ ಪಾರ್ಟಿಯಲ್ಲಿಯೇ ಹೈಕ್ ಮಾಡಿದ್ದಂಥದ್ದು ಕಾಂಗ್ರೆಸ್ನ ಹೈಕ್ ಮಾಡಿದ್ದು ಸಿದ್ದರಾಮಯ್ಯರು ಹೊರಗೆ ಹಾಕ್ಬೋದು, ಮತ್ತೇನೋ ಆಗ್ಬೋದು, ಇಲ್ಲ ಹೈಕೋರ್ಟ್ನಲ್ಲಿ ಏನೋ ಆಗ್ಬೋದು. ಆದರೆ ಸ್ವತಃ ಆ ಶಕ್ತಿ ಇವತ್ತು ಬಿ ಜೆ ಪಿ ಉಳಿದಿಲ್ಲ. ಮತ್ತು ಸಿದ್ದರಾಮಯ್ಯ ಎದುರಿಸುವಂಥ ಕಾಂಗ್ರೆಸ್ನ ಎದುರಿಸುವಂಥ ಶಕ್ತಿ ಇವತ್ತು ಮೋಸ್ಟ್ಲಿ ಇಲ್ಲಂದ್ರೂ ನಡೀತದೆ. ಆ ಪ್ರಮಾಣಕ್ಕೆ ಬಂದಿರ್ತದೆ ಬಿ ಜೆ ಪಿ. ಇನ್ನೇನು 2028 ನೋಡ್ರು ಆಗಿಂದಾಗಿ ಈಗ ಮಾತ್ರ ಇಷ್ಟದ. ಅದಕ್ಕೆ ಈ ಸಂದರ್ಭದಲ್ಲೇ ಬಿ ಜೆ ಪಿಗರು ಅಥವಾ ಬಿ ಜೆ ಪಿ ಹೈಕಮಾಂಡ್ ಮತ್ತೊಮ್ಮೆ ಎಚ್ಚರಗಳು ಭಾಳ ಅವಶ್ಯ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಹಾಕ್ಬಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.